ನೆರೆದಿರುವಂತ ಮಂದಿಗೆಲ್ಲ ನನ್ನ ನಮನ. ಸತ್ಯದಿಂದ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿಗೆ ನನ್ನ ನಮನ. ಅರಗೀಯಗ ಆಗಾಗಿಯಗ ಆಗಾಗಿಯಗಾಗಿಯಗ ಅರಗೀಯಗ ಆಗಾಗಿಯಗ ಆಗಾಗಿಯಗಾಗಿಯಗ. ಏ ಕುಡಿಬ್ಯಾಡ್ರಣ್ಣ ತಮ್ಮ ಕಿವಿ ಮಾತು ಹೇಳ್ತೀನಿ, ಏ ಕುಡಿಬ್ಯಾಡ್ರಣ್ಣ ತಮ್ಮ ಕಿವಿ ಮಾತು ಹೇಳ್ತೀನಿ. ಕುಡಿಯೋದ್ರಿಂದ ಬಾಳಿ ನಾನು ಬಲು ಬ್ಯಾಸರ, ದುಡಿದವರಕ್ಕನ್ನೆಲ್ಲ ನೀವು ಕುರುತಕ್ಕಾಗಿ ಸುರಿಬ್ಯಾಡ್ರಿ. ಹೇಳಿದ ಮಾತು ಗೆದ್ದಲ್ಲಿರ್ಲಿ. ನಮಸ್ಕಾರ. ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ. ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದ ಹೇಳ್ತೀನಿ, ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದ ಹೇಳ್ತೀನಿ. ಪಟ್ಟಣದಲ್ಲಿ ಕೆಲಸಕ್ಕಾಗಿ ಕಲಿಯಬೇಡಿರು, ಹಳ್ಳಿಯಲ್ಲಿ ಇದ್ದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಗಾಂಧಿ ಕಂಡ ಕೆಲಸ ನೀವು ನನಸ ಮಾಡಿರು. ನಮ್ಮ ಗಾಂಧಿ ಕಂಡ ಕೆಲಸ ನೀವು ನನಸ ಮಾಡಿರು. ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ. ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದ ಹೇಳ್ತೀನಿ, ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದ ಹೇಳ್ತೀನಿ. ವರದಕ್ಷಿಣೆ ಮಾತ್ರ ನೀವು ಕೇಳಬೇಡಿರು, ಕೇಳಿದ್ರು ಕೊಡೋರು ಯಾರು ಅಲ್ವಾ? ವರದಕ್ಷಿಣೆ ಮಾತ್ರ ನೀವು ಕೇಳಬೇಡಿರು, ನಾನು ಹೇಳಿದ ಮಾತು ಗೆದ್ದಿಲ್ಲಿರಿ. ನಮಸ್ಕಾರ. ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ. ಗೀಗಿ ಪದಗಳು, ಗೀಗಿ ಪದ, ಲಾವಣಿ, ಕಂಸಾಳೆ, ಏನ್ರಿ ಒಂದು ಪದ ಅಂದ್ರೆ ಯಾವ ಕೆಲಸ ಮಾಡ್ತಿದ್ರು ಆ ಕೆಲಸ ಪದ ಕಟ್ತಾ ಇದ್ರು. ನಿಮ್ಮನ್ನು ನೋಡಿದ ತಕ್ಷಣ ಒಂದು ಪದ ಕಟ್ಟುವಂತ ಶಕ್ತಿ ಆ ಜನಪದರಲ್ಲಿ ಇತ್ತು. ಅದ್ಭುತವಾದಂತ ಕಲೆ ಜನಪದ ಕಲೆ, ಅವುಗಳನ್ನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮ್ದು. ಒಂದು ವೀಕ್ ಪೂರ್ತಿ ಮದುವೆ ನಡೆಯುದು. ಇವತ್ತು ಮದುವೆ ನಡೀತವೆ, ಸಂಜೆ ರಿಸೆಪ್ಷನ್, ಬೆಳಗಿದ್ದಾರೆ, ಸಾಯಂಕಾಲ ಡೈವರ್ಸ್. ಮದುವೆ ವಾರನೇ ನಡೆಯೋದಲ್ಲಿ ಇವಾಗ ಆ ಪರಿಸ್ಥಿತಿಗೆ ಬಂದಿದ್ದೀವಿ, ಹೌದಲ್ಲ? ಇನ್ಯಾರು ಒಂದು ಸಣ್ಣದ ಒಂದು ಉಪ್ಪಿನಕಾಯಿ ಹಾಕಿಲ್ಲ ಅಂದ್ರೆ ಡೈವರ್ಸ್, ಒಂದು ಊಟ ಸರಿ ಇಲ್ಲ ಅಂದ್ರೆ ಡೈವರ್ಸ್, ಹೌದಾ? ಅವತ್ತಿನ ಕಾಲಕ್ಕೆ ಆ ಗಂಡವ್ರನ್ನ ಹೆಣ್ಣವ್ರನ್ನ ಪ್ರೊಫೆಷನಲಿಸ್ಟ್ ಬಂದು ಹಾಡೋರು, ಅಂದ್ರೆ ವೃತ್ತಿಪರರನ್ನೇ ಕರೆಸಿ ಹಾಡಿಸೋರು. ಸೋಬಾನೆ ಪದವನ್ನ ಕರೆಸಿ ವೃತ್ತಿಪರರನ್ನ ಕರೆಸಿ ಮದುವೆ ಮನೆಗಳನ್ನ ಹಾಡಿಸೋರು. ಅವ್ರಿಗೆ ಸಂಭಾವನೆ ಕೊಡ್ತಾ ಇದ್ರು. ಆ ವೃತ್ತಿಪರರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಅಂದ್ರೆ ಎರಡು ಭಾಗ ಮಾಡ್ಕೊಳ್ಳೋರು. ಎರಡು ಭಾಗ ಮಾಡ್ಕೊಂಡು ನನ್ನ ಗಂಡನ ಕಡೆರು ಹೆಣ್ಣನ ಕಡೆರು. ಈಗೇನ ಅಂತವೆಲ್ಲ ಅಂದ್ರೆ ಅಷ್ಟೇ ಕತೆ. ಸೋ ಎನ್ನೀರೆ ಸೋಬಾನ ಎನ್ನೀರೆ, ಸೋ ಎನ್ನೀರೆ ಸೋಬಾನ ಎನ್ನೀರೆ. ಕಕ್ಕೆಯ ಕಟ್ಟಿಯಲ್ಲಿ ಕುಕ್ಕೆ ಯಾರೆ ಕೊಕ್ಕಾರು ಮೀಸೆ ಕೊನು ಮೀಸೆ, ಕೊಕ್ಕಾರು ಮೀಸೆ ಕೊನು ಮೀಸೆ. ಗಂಡೋರಪ್ಪ ಇದ್ದೋ ಮೀಸೆ ಇಲ್ಲಿ ಮ್ಯಾದೋ. ಸೋ ಎನ್ನೀರೆ ಸೋಬಾನ ಎನ್ನೀರೆ. ಗಂಡೋರಪ್ಪ ಮೀಸೆ ಇಲ್ಲಿ ತಿನ್ಕೊಬಿಟ್ವಂತಪ್ಪ. ನೋಡ್ರಿ, ಹಿಂಗಂದ್ರೆ ಗಂಡವ್ರ ಕಡೆ ಸುಮ್ಮನೆ ಕೂತ್ಕೋತಾರ, ಡೈವರ್ಸ್ ಕೊಡ್ಸ್ಬಿಟ್ರೆ ಅಲ್ವಾ ಇವತ್ತು. ಆದ್ರೆ ಅವಾಗಿನ ಗಂಡವ್ರು ಹೆಂಗೆ ಅಂದ್ರೆ ಏನ್ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರು ಅಂದ್ರೆ, ಹಸಿರು ಸೀರೆ ಹುಟ್ಟ ಒಳ್ಳೆಯಾರೆ ಮಾರು ಜಡಿ ಒಳ್ಳೆಯಾರೆ ಅವಳೇ ಕಡೆ ನಮ್ಗೆ ಹೆಣ್ಣೋರವ್ವ. ಸೋ ಎನ್ನೀರೆ ಸೋಬಾನ ಎನ್ನೀರೆ, ಮಾರೋತ ಜಡೆಯನ್ನು ಬಿಟ್ಟು ಒಳ್ಳೆ ಹೆಣ್ಣೋರವ್ವ. ಎಣ್ಣಿನ ಜಡೆಯು ಏನಾದೋ ಇದ್ದ ಮೋಟುತ್ತ ಜಡನು ಕುರಿ ಮ್ಯಾದೋ ಅಲ್ವಾ? ನೋಡಿದ್ರೆ ಎನ್ಕೌಂಟರ್ ಗೊತ್ತಾಯ್ತಾ? ಆ ಮಧ್ಯದಲ್ಲಿ ಇವರು ಕರೆಸಿದ್ರಲ್ಲ ವೃತ್ತಿಪರ ಗಾಯಕರು, ಅವ್ರೇನ್ ಹಾಡ್ತಿದ್ರು ಗೊತ್ತಾ? ಕೋಸೋ ನಿಮಗಾಯ್ತು ಕ್ಯಾಸು ನಮಗಾಯ್ತು, ಕ್ಯಾಶ್ ಅಲ್ಲ ಕಾಸು, ಕಾಸು ನಮಗಾಯ್ತು, ಕ್ಯಾಸಕ್ಕಿ ಪಾನ ಸಬುಗಾಯ್ತು, ಕ್ಯಾಸಕ್ಕಿ ಪಾನ ಸಬುಗಾಯ್ತು. ನಮ್ಮ ಹಾಡು ಆಸರಕ್ಕೆ ಬ್ಯಾಸರಕ್ಕೆ ಕಳಿಯಕ್ಕಾದು. ಸೋ ಎನ್ನೀರೆ ಸೋಬಾನ ಎನ್ನೀರೆ, ಸೋ ಎನ್ನೀರೆ ಸೋಬಾನ ಎನ್ನೀರೆ. ನೋಡಿದ್ರೆ ಸೋಬಾನ ಪದಗಳು ಇವು ತುಂಬಾ ಇದೆ ಹಾಡ್ಲಿಕ್ಕೆ. ಇದು ಸೋಬಾನೆ ಪದದ ವೈಶಿಷ್ಟ್ಯ. ಈ ಹಾಡನ್ನು ಕೇಳಿ ಎಷ್ಟು ಅದ್ಭುತವಾಗಿದೆ ಕೇಳಿ. ಕೋರಣ್ಯ ನೀಡಮ್ಮ ಕೊಡುಗಲ್ಲಯ್ಯನಿಗೆ, ಅಯ್ಯ ಕೋಲು ಮಂಡೆ ಜಗಮರ ಕೋರಣ್ಯಕ್ಕೆ ದಯ ಮಾಡವರೇ. ಎಲ್ಲ ಮಾಡದಿ ಶಂಕಣ್ಣ ಶಂಕಣ್ಣ ಕುಂದರಲ್ಲ ಜನ್ಮಲಗೆ ಜನ್ಮೇಡಿಗೆ ಹೋಗ್ತಾರಲ್ಲ ಮಾಡದಿ. ಈ ಒಂಟಿ ಕೊಬ್ಬರಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಒಂದು ಗೊತ್ತಾಗಲ್ಲ ಮಾಡದಿ. ನಿನ್ನೊಬ್ಬಳನ್ನೇ ಬಿಟ್ಟು ಹೋಗೋ ಮನೆಯಲ್ಲೇ ಮಾಡದಿ. ನಿನ್ನ ಮಲಗೈ ಮುಟ್ಟಿ ಭಾಷೆ ಕೊಟ್ಟು ನನ್ನ ನೀನು ಕಳೆಯಂತೆ. ಕೋರಣ್ಯ ನೀಡಮ್ಮ ಕೊಡುಗಲ್ಲಯ್ಯನಿಗೆ. ಅಯ್ಯ ಯಜಮಾನ ಯಜಮಾನ ಎಂದು ಒಳಗ ಮಾತು ಇವತ್ತಾಡ್ತಿದ್ದಲ್ಲ ಯಜಮಾನ. ನಿನ್ನ ಬಲಗೈ ಮುಟ್ಟಿ ಭಾಷೆ ಕೊಡುವಂತ ತೆಪ್ಪು ನೆಪ್ಪು ನಾನು ಏನ್ ಮಾಡಿದ್ದೀನಿ ಯಜಮಾನ ಅಂತ. ತೆಪ್ಪು ನೆಪ್ಪು ಮಾಡಿದ್ದೆ ಆ ಪಕ್ಷದಲ್ಲಿ, ನೀನು ಕಂಡಿದ್ದೆ ಆ ಪಕ್ಷದಲ್ಲಿ, ಕೇಳಿದ್ದೆ ಆ ಪಕ್ಷದಲ್ಲಿ. ನಿನ್ನ ಕುಲದವ್ರನ್ನೆಲ್ಲ ಕರ್ಸಯ್ಯ, ಅತ್ತೆ ಬಾಬುನ ಕರ್ಸಯ್ಯ, ಬಾಬಾ
ನನ್ನ ತಂಗಿ ತಲೆಯಲ್ಲಿ ನೆನಪು ಬಂದಿರುವಂತ ಆ ಮುಂದಿನ ಸವತಿರ್ಬೋದು ಕುಂತವನಲ್ಲ ಅವನ್ ಹಾವಾದ್ರು ಕಜ್ಜ ಮಾರ್ದ ಚೇಡಾದ್ರು ಕುಕ್ಕ ಮಾರ್ದ ಹೊಟ್ಟೆಯ ನೋವು ಬಂದು ಹಟ್ಟಿಯ ಗಿಡಿಯ ಮಾರ್ದ ನಾಗರ ಜ್ವರ ಬಂದು ನರನಾಡಿ ಸಾಯ ಮಾರ್ದ ಕಳ್ಳ ಸಾಯ ಬಡಿಯ ಬರಲಿಲ್ಲ ತಂಗ್ಯವ್ವ ತಂದನ ತಾನಾನ ತಂದನಾನ ತಾನಾನ ತಂದನ ತಾನಾನ ತಂದನಾನ ತಾನಾನ ಅಕ್ಕ ಆಡಿದ ಮಾತು ಚಿಕ್ಕ ತಂಗ್ಯಮ್ಮ ಕೇಳಿ ಅಕ್ಕನೇ ಗೆಜೇರಿ ಹೊರಟಾಳೋ ತಂಗ್ಯಮ್ಮ ತಂದನ ತಾನಾನ ತಂದನಾನ ತಾನಾನ ತಂದನ ತಾನಾನ ತಂದನಾನ ತಾನಾನ ದೇಶ ರಾಮ ಜಾವಂತೆ ಕಲ್ಲು ನೀರು ಕರಗೋ ಬ್ಯಾಳಿಯಂತೆ ಸಪ್ಪಟ್ಟು ರಾತ್ರಿಯಂತೆ ಉತ್ತರಲ್ಲಿ ಮಾರನವರು ತನ್ನ ಭಾವನದ ನಂಜುಂಡೇಶ್ವರನ ಕಂಡು ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾಳಪ್ಪ ಅಂದ್ರೆ ಭಾವ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳಾದೆ ಪ್ರೀತಿಯುಳ್ಳಸೆ ಮಾತನಾಡೋ ಎಂದು ಬೀದಿಗೆ ಬಾರೋ ಮುದ್ದುಳ್ಳ ಮುಖವ ತೋರೋ ಹರ 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 ಚಂದ್ರಶೇಖರ ನಂಜುಂಡೇಶ ಮನಸ್ಸಾಗಿ ವಯ್ಯ ನಿನ್ನ ಮಡದಿ ಮ್ಯಾಲೆ ಕಲ್ಲು ಇದ್ದವರಿಗೆ ಒಲಿದೆ ಮುಳ್ಳು ಇದ್ದವರಿಗೆ ಒಲಿದೆ ಬಿಲ್ಲು ಬಾಣಕ್ಕೆ ಒಲಿದೆ ಅಕ್ಕನಿಗೆ ಒಲಿಯಲಿಲ್ಲ ಹರ 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 ಚಂದ್ರಶೇಖರ ನಂಜುಂಡೇಶ ಮನಸ್ಸಾಗಿ ವಯ್ಯ ನಿನ್ನ ಮಡದಿ ಮ್ಯಾಲೆ ಹೀಗೆ ಉತ್ತರಳ್ಳಿ ಮಾರಮ್ಮನವರು ತನ್ನ ಭಾವನದ ನಂಜುಂಡೇಶ್ವರನ ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂದಿರುಗಿ ಹೊರಟಾಳಲ್ಲೋ ರಂಭೆ ಮುತ್ತನಲ್ಲಿ ಮಾರಿ ತಂದನ ತಾನಾನ ಸತ್ಯವಂತನಾದ ಹರಿಚಂದ್ರ ರಾಜ ಮಡದಿ ಮಕ್ಕಳ ಮಾರಿ ಮಸಣವ ಕಾಯ್ದ ಅಲ್ವಾ 14 ವರ್ಷ ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋದ ಸೀತೆಯ ಕಳಕೊಂಡ ಮನು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೈತವ ಎಲ್ಲ ಎಲ್ಲೈತವ ಯಾರೈತವ ಸುಖ ಅಂತಿಂತವ್ರಿಗೆ ಸುಖ ಇಲ್ಲ ನನ್ನ ನಿನ್ನಂತವ್ರಿಗೆ ಯಾವ ಲೆಕ್ಕ ಅಂತ ಹೇಳ್ತಾಳ ಹೆಣ್ಮಗಳು ಇವತ್ತು ಮೊಬೈಲ್ ಬಿಟ್ರೆ ನಮ್ಮ ಪ್ರಪಂಚವೇ ಇಲ್ಲ ಅನ್ನೋಂಗಾಗಿದೆ ನಾವು ಬೆರೆಯೋದಿಲ್ಲ ಕಣ್ರಿ ಒಬ್ರನ್ನೊಬ್ರು ಬೆರೆಯೋದಿಲ್ಲ ಅದಕ್ಕೆ ಆ ಜನಪದ ಗಾಯಕರು ಜನಪದ ಕಲಾವಿದರು ಯಾವತ್ತೂ ನಮಗೆ ಆದರ್ಶಪ್ರಾಯರಾಗಿ ಇರ್ತಾರೆ ಅನ್ನೋದು ನನ್ನ ನಂಬಿಕೆ ಅದನ್ನ ಬನ್ನಿ ಪರಂಜ್ಯೋತಿ ಬನ್ನಿ ಗೀತೆಯನ್ನ ಹಾಡ್ತಾ ಇದ್ದೀನಿ ಕೇಳಿ ಆನಂದಿಸಿ ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಡೇದಲಿಂಗು ಬನ್ಯೋ ಅಯ್ಯ ಪದವನಾಡ ನಾಲ್ಯ ಮ್ಯಾಲೆ ಬಂದದ ಗೋಘನಡಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಡೇದ ಲಿಂಗಯ್ಯ ನೀವೇ ಬನ್ಯೋ 12 ಗಂಡುಗ ಭಂಗಿ ಸೊಪ್ಪ ಧರಿಸಿ 6 ಗಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ಧಪಡಿಸಿದ ರಸವು ಅದು ನಗರಾಜನ ಹಿಸವು ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಎತ್ತಯ್ಯ ನೀವೇ ಬನ್ಯೋ ಅಯ್ಯ ಸಿದ್ಧ ಸಿದ್ಧರಿಗೆಲ್ಲ ನೀವು ಅತಿ ಮುದ್ದು ಘನಡಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಎತ್ತಯ್ಯ ನೀವೇ ಬನ್ಯೋ ಆದಿಗಳಗಿನ ಜ್ಯೋತಿ ಹಿಂದುಗಳಗಣ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿದರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ಅಯ್ಯ ಹಾಡಿದವರ ಮನವ ಬಲ್ಲೆ ನೀಡಿದವರ ನಿಜಮ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಗಿದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಕೇಳಪ್ಪ ನನ್ನ ಕಂದ ಕೇಳಪ್ಪ ನನ್ನ ಕಂದ
ಮಾಡ್ಕೊಳ್ತಾರೆ ಕಂದ. ಒಬ್ಬ ಗಂಡು ಮಗ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ತಾಯಿಯನ್ನ ನಡೆಸ್ಕೊಂಡು ತನ್ನ ಹೆಂಡತಿಯ ಚಪ್ಪಿಯನ್ನ ತಾಯಿ ತಲೆ ಮೇಲೆ ಇರಿಸ್ಕೊಂಡು ಬರ್ತಾರೆ ಕಂದ. ಕಲಿಗಾಲ ಅದು. ನೀನು ನೋಡಬಾರ್ದು ನೋಡ್ತೀಯಾ, ಕೇಳಬಾರ್ದು ಕೇಳ್ತೀಯಾ, ಜನ ಮಾಡಬಾರ್ದು ಮಾಡ್ತಿರ್ತಾರೆ ಕಲಿಗಾಲದಲ್ಲಿ ಅಂತ ಅವತ್ತೇ ಹೇಳಿದ್ದಾರೆ ಬಂಡೇಶ್ವರ. 15ನೇ ಶತಮಾನ ತಿಳಿಸಿದ ಬಾಜಿಯವರು ಹೇಳೋದು. ಅದು ಅಲ್ಲದೆ ನನ್ನ ಕಂದ ತಿಳಿಸಿದ್ದಪ್ಪಾಜಿ ಅಟ್ಟ ಬೆಟ್ಟಗಳ ಕೆಂದು ಬಲಗಂದೇ ಮಾಡಬೇಕು, ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು, 6ಕ್ಕೆ ಇರಿದ ಎಕ್ಸು 3ಕ್ಕೆ ಇಳಿಯಬೇಕು, 3ಕ್ಕೆ ಇಳಿಯುವ ಮುಂಚೆ ಅರಗಣು ಕಾಣಬೇಕು, ಮಕ್ಕಳಿಲ್ಲದ ಮಂಚೆ ಮಕ್ಕಳಾಗಿರಬೇಕು, ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆ ಏರಬೇಕು, ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು, ಅತ್ತಿಗೆಯನ್ನ ಮೈದ್ರ ಮದುವೆಯಾಗಬೇಕು, ಅಯ್ಯ ತಾನು ತನ್ನ ಸೊಸೆಯ ನಾಳೆ ಮಾವನೇ ಮದುವೆಯಾಗಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ, ಆಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ ಸಿದ್ದಯ್ಯ ಸ್ವಾಮಿ ಬನ್ನಿ, ನಂಬಿದವರ ಮನೆಯ ಬೆಳಗ್ಗೆ ತುಂಬಿ ತುಳುಕಾಟು ಪಾಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಆ ಸೋಲಿಗರ ಹೆಣ್ಮಗಳು ಬಹಳ ಸುಂದರವಾದ ಹೆಣ್ಮಗಳು, ಅತ್ಯದ್ಭುತವಾದಂತ ಒಂದು ಸಂಸಾರ. ಆದ್ರೆ ಮಕ್ಕಳಾಗಲ್ಲ ಅವಳಿಗೆ. ಅದಕ್ಕೋಸ್ಕರ ಈಗಿನ ಕಾಡ್ಕೋಡಿ ಅಂತ ತಮಿಳುನಾಡಿಗೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಹೆಜ್ಜೆನ ಬೆಲೆ ಬೇಟೆ ಆಡೋದು ಅವ್ರ ಕೆಲವು ವೃತ್ತಿ, ಹೆಜ್ಜೆನ ಬೇಟೆ ಆಡೋದು ವೃತ್ತಿ. ಆ ವೃತ್ತಿನಲ್ಲಿ ಇವ್ರು ಕಾಡಿಗೆ ಕರ್ಕೊಂಡು ಹೋದ್ರೆ ಆಕೆ ಮೇಲೆ ಅನುಮಾನ ನೋಡಿ. ಯಾವತ್ತಿನ ಕಾಲದಿಂದ ಹೆಣ್ಮಕ್ಳ ಮೇಲೆ ಅನುಮಾನ, ಗಂಡ್ಮಕ್ಳ ಮೇಲೆ ಅನುಮಾನನೇ ಪಡ್ಬೇಡಿ ನೀವು. ಗಂಡ್ಮಕ್ಳು ಹೌದಲ್ಲ, ಗಂಡ್ಮಕ್ಳ ಮೇಲೆ ಅನುಮಾನ ಪಡೋದಿಲ್ಲ, ಹೆಣ್ಮಕ್ಳು ಮಾತ್ರ ಅನುಮಾನ ಪಡ್ತಾ ಇರೋದು. ಅನುಮಾನ ಪಟ್ಟ ಏನ್ ಮಾಡ್ದ, ನೀನು ಯಾರು ಬರ್ತಾರೋ ಇಲ್ಲಿ ಯಾರು ಹೋಗ್ತಾರೋ ನನ್ಗೊಂದು ಭಾಷೆ ಕೊಟ್ಟು ಕಳಿಸು ಅಂದ. ಅದಕ್ಕೂ ಮೀರಿ ಏನ್ ಮಾಡ್ದ ಗೊತ್ತ, ಅವನು ಅವಳನ್ನ ನಗ್ನಾವಸ್ಥೆಯಲ್ಲಿ ಇರಿಸಿ ಕಾರ್ಯಗಳನ್ನೆಲ್ಲ ಇಟ್ಟು ಇನ್ನೊಂದನ್ನೆಲ್ಲ ಇಟ್ಟು, ಅಂದ್ರೆ ಪಾಪ ಹೆಣ್ಮಕ್ಳು ಆ ನಗ್ನಾವಸ್ಥೆಯಲ್ಲಿ ಹೆಂಗೂ ಈಚೆ ಬರಕ್ಕಾಗತ್ತೆ, ಬರಲ್ಲ. ಈ ನಂಬಿಕೆ ಅವನಿಗೆ ಬರಲ್ಲ, ಇದ್ರು ಬರಲ್ಲ ಅಂತೇಳಿ, ಯಾರು ದಾನ ಕೇಳಕ್ ಬರ್ತಾರೆ, ಏನೋ ಕೇಳಕ್ ಬರ್ತಾರೆ ಅಂತ ಹೇಳಿ ಆ ಮುಳ್ಳನ್ನಿಟ್ಟು ನಾನು ಹೋಗಿ ಬರ್ತೀನಿ ಅಂತ ಹೇಳೋಗ್ತಾನೆ. ನೋಡಿ ಎಂತ ಕಥೆ ಅಲ್ವಾ. ಆದ್ರೆ ಆಕೆ ಭಕ್ತಿಗೆ ಮೆಚ್ಚಿ ಮಾದೇಶ್ವರ ಬರ್ತಾನೆ. ಆ ಮಾದೇಶ್ವರ ವರವನ್ನ ಕೊಡ್ತಾನೆ. ವರವನ್ನು ಕೊಟ್ಟು ಅವನು ಅನೇಕ ಪವಾಡಗಳನ್ನು ಮಾಡ್ತಾನೆ. ಏನ್ ಮಾಡಿದ್ರು ಮಾದೇಶ್ವರನ ಮುಂದೆ ಇವನ ಆಟ ನಡೆಯೋದಿಲ್ಲ, ಆ ನೀಲ್ಗಾರನ ಆಟ ನಡೆಯೋದಿಲ್ಲ. ಆ ಮಕ್ಕಳನ್ನ ನೀನು ಕೊಟ್ರೆ ನಾನು ಏನ್ ಕೊಡ್ತೀನಿ ಅಂತ ನೀನು ಕೇಳಿದಾಗ ಅವಳು ಹೇಳ್ತಾಳೆ, ರಾಜ್ಯ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ನನಗೇನು ಬೇಡಮ್ಮ, ಆ 2 ಮಕ್ಕಳನ್ನು ಕೊಟ್ಬಿಡು ನನಗೆ ದತ್ತು ಅಂತ ಹೇಳಿದಾಗ ಅವರೇ ಆ ಕಾರಯ್ಯ ಬಿಲ್ಲಯ್ಯ. ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ನೀವು ನೋಡ್ಬೋದು, ಮಾದೇಶ್ವರನ ದೇವರ ಮುಂದೆ ಇವು 2 ಪುಟಾಣಿ ಬೊಂಬೆಗಳಿರ್ತವೆ, ಅವರೇ ಕಾರಯ್ಯ ಬಿಲ್ಲಯ್ಯ. ಇವತ್ತು ಅವ್ರು 2 ಗುಂಪುಗಳಾಗಿ ಸೋಲಿಗರ ಇದರಲ್ಲಿ ಇರ್ತಾರೆ. ನಾವು ಮೈಸೂರು ಪ್ರಾಂತದಲ್ಲಿ ಇರ್ತಾರೆ. ಇದು ಬರೀ ಮೈಸೂರು ಪ್ರಾಂತದ ಕಥನಗೀತೆಗಳ ಬಗ್ಗೆ ಅಷ್ಟೇ ಹೇಳಿದೆ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಇವತ್ತು ಗೂಗಲ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಜನಪದ ಅಂತ ಹೊಡೆದ ತಕ್ಷಣನೇ ನಾಡಗೈವರ ಈ ತರದ ಹಾಡುಗಳು ಬರೋದು ಶುರು ಆಗುತ್ತೆ. ಅಲ್ವಾ, ಪ್ರೀತಿಯ ಪಾರಿವಾಳ ಈ ತರದ ಹಾಡುಗಳು ಶುರು. ಜನಪದ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಅದು ಹೋಗ್ಲಿ, ಅದೊಂಚೂರ ಪರವಾಗಿಲ್ಲ ಕೇಳ್ಬೋದು. ಸೊಂಟದ ಕೆಳಗಡೆ ಭಾಷೆ ಯಾರು ಹೆಣ್ಮಕ್ಳು ಗಂಡ್ಮಕ್ಳು ತಾಯಿಯರೆಲ್ಲ ಕುತ್ಕೊಂಡು ಕೇಳಕ್ ಆಗಲ್ವೋ ಅಷ್ಟ್ರ ಮಟ್ಟಿಗೆ ಅಶ್ಲೀಲವಾದ ಪದಗಳನ್ನ ಹಾಕ್ತಾರೆ. ಗೂಗಲ್ ಅಲ್ಲಿ ನೀವು ಯಾರಾದ್ರೂ ಜನಪದ ಅಂತ ಹೊಡೆದ ತಕ್ಷಣವೇ ಜನಪದ ಉತ್ತರ ಕರ್ನಾಟಕಕ್ಕೆ ಅಶ್ಲೀಲ ಜನಪದವೇ ಬರುತ್ತೆ. ಇದನ್ನ ಮಾರು ಪ್ರಶ್ನೆ ಮಾಡಲೇ ಇಲ್ಲ. ನಾವು ಮಾಡ್ತಾ ಇದ್ದೀವಿ. ಆದ್ರೆ ಗೂಗಲ್ ಅಲ್ಲಿ ಇವತ್ತು ಕೂಡ ಜನಪದ ಅಂತ ಹೊಡೆದ ತಕ್ಷಣ ಟ್ರೈ ಮಾಡಿ ನೋಡಿ. ನನ್ನ ಆರ್ಗಲ್ಲಿ ಮೊಬೈಲ್ ಇದೆಯಲ್ಲ, ಚೆಕ್ ಮಾಡಿ ನೋಡಿ. ನಿಮಗೆ ಜನಪದ ಅಂದ್ರೆ ನನ್ನ ಹೆಸರು ಬರಲ್ಲ, ನಿಮ್ಮಣ್ಣಂದು ಬರಲ್ಲ, ಬೊಮ್ಮಣ್ಣಂದು ಬರಲ್ಲ. ಬರೋದೇ ಅದು ಇದು ಅಶ್ಲೀಲ ಪದಗಳು ಬೇಕಾಗಿದ್ದು ನೋಡ್ರಿ. ಆ ವೃತ್ತಿಪರ ಗಾಯಕರು ಗೀಗಿ ಮೇಳಗಳನ್ನ ಮಾಡ್ತಾ ಇದ್ರು. ಗೀಗಿ ಮೇಳಗಳನ್ನು ಕೇಳ್ಬಿಟ್ರೆ ನೀವು, ಆಮೇಲೆ ಆ ಚೌಡಿಕೆ ಮೇಳಗಳನ್ನ ಮಾಡ್ತಿದ್ರು, ಲಾವಣಿ ಮೇಳಗಳನ್ನ ಮಾಡ್ತಿದ್ರು, ಗೊಂದಲಿಗಳ ಮೇಳಗಳನ್ನ ಮಾಡ್ತಾ
ಜನಪದರ ಕಥೆಗಳನ್ನ ಕೇಳ್ಬೇಕ್ರಿ. ಎಂತ ಅದ್ಭುತವಾದ ಕಥೆಗಳನ್ನ ಹೇಳ್ತಾರೆ ಗೊತ್ತೇನ್ರಿ? ಒಂದು ಸಣ್ಣ ಕಥೆ ಕೇಳಿ, ಮೂಕನಾಗಬೇಕು ಜಗದೊಳಗೆ ಜ್ವಾಕಿಯಾಗಿರ್ಬೇಕು ಅಂತ ಒಂದು ತತ್ವಪದ ಇದೆಯಲ್ಲ, ಅಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಜನಪದ ಕಥೆ ಹೇಳ್ತಾ ಹೋಗ್ತಾರೆ. ಸ್ವಾಮಿ ಒಂದು ಮರದ ಮೇಲೆ, ಒಂದು ಕೊಂಬೆ ಮೇಲೆ ಕುಬಚ್ಚಿ ಕುಳಿತಿತ್ತಂತೆ, ಪಕ್ಕದಲ್ಲಿ ಒಂದು ಕೋತಿ ಕುಳಿತಿತ್ತಂತೆ. ಅರ್ಥ ಆಗ್ತಿದೆ? ಸ್ಪೀಡ್ ಆಗ್ತಿದೆಯಾ ಜಾಸ್ತಿ? ಕೋತಿ ಕುಳಿತಿತ್ತಂತೆ. ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದ್ರೆ ಕುಬ್ಬಚ್ಚಿ ಕೋತಿಗೆ ಹೇಳ್ತಂತೆ, ನೋಡೋಣ, ಕೈ ಇಲ್ಲ ನನಗೆ, ಬರೀ ಕಾಲಿದೆ, ಕೊಕ್ಕಿದೆ, ಗೂಡು ಕಟ್ಕೊಂಡಿದ್ದೀನಿ, ನೀನು ದೇವ್ರ ಕೈ ಕಾಲೆಲ್ಲ ಕೊಟ್ಟಿದ್ದಾನೆ, ಒಂದು ಗೂಡು ಕಟ್ಕೋಬಾರ್ದ? ಅದಕ್ಕೆ ಕೋತಿ ಏನಂತೆ, ಕುತ್ಕೋ, ನನಗೇನು ಬುದ್ಧಿ ಹೇಳೋದು ಅಂತ. ಮತ್ತೆ ಮಳೆ ಜಾಸ್ತಿ ಆಯಿತು. ಪಾಪ ಕುಬ್ಬಚ್ಚಿ ಸಣ್ಣದಿಂದ ಹೇಳ್ತು ಕೋತಿಗೆ, ಏನಣ್ಣ ಗೂಡು ಕಟ್ಕೋಬಾರ್ದ? ಇದ್ರಲ್ಲಿ ತಪ್ಪೇನಾರು ಇದೆಯಪ್ಪ? ಹೇಳಿ, ತಪ್ಪಿದ್ರೆ ಹೇಳಿ. ಆದ್ರೆ ಕುಬ್ಬಚ್ಚಿ ಹೇಳಿದ್ರಲ್ಲಿ ತಪ್ಪಿದ್ಯಾ? ಇಲ್ಲ. ಏನ್ ಮಾಡ್ತಾ ಗೊತ್ತಾ ಕೋತಿ? ನೋಡ್ಬಿಟ್ಟು ನನಗೆ ಬುದ್ಧಿ ಹೇಳ್ತಿ ಅಂತ ಕುಡ್ಕಿತಾನೆ. ಪಾಪ ಕೂಡಲಿ ಹೊಟ್ಟೆ ಎಲ್ಲ ಹೊಡೆದು. ಇವತ್ತಿನ ಪರಿಸ್ಥಿತಿ ಹಂಗೆ ಇದೆ ರೀ. ಇವತ್ತಿನ ಪರಿಸ್ಥಿತಿ ಹಂಗೆ ಇದೆ. ನೀವು ಅಲ್ಲಿ ವೀಲಿಂಗ್ ಮಾಡ್ಬೇಡ್ರಿ ಅಂತ ಯಾರು ಹೇಳಿ ನೋಡ್ರಿ. ನೀವೇ ಮಾಡ್ತಿರ್ತೀರ ನಮ್ಗೆ ಗೊತ್ತಿಲ್ಲ. ನನಗೆ ಇವನು ಯಾವನ ಬಂದ ನನಗೆ ಹೇಳಕ್ಕೆ, ಹೌದಲ್ಲ? ವೀಲಿಂಗ್ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಕೇಳ್ತಾರ? ಕೇಳೋದು ಬಿಡಿ, ಅದು ಆಮೇಲೆ ವಿಷಯ. ಸಮಾಜಕ್ಕೆ ಎಂತ ಮೌಲ್ಯಗಳನ್ನು ಜನಪದರು ಕೊಡ್ತಾ ಇದ್ರು ಅಂತ ಹೇಳಿ ಓದಿಲ್ಲ ಬರ್ತಿಲ್ಲ, ನಾವು ಎಲ್ಲ ಓದಿದ್ದೀವಿ, ಹೌದಲ್ಲ? ಓದಿ ಬುದ್ಧಿವಂತರಾಗ್ತಾ ಇದೀವಿ ಅನ್ಕೊಂಡಿದೀವಿ ಅಷ್ಟೇ. ಅವ್ರ ಮುಂದೆ ನಾವು ಏನೇನೋ ಅಲ್ಲ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಈ ಕಥೆನ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಆ ಗುಬ್ಬಚ್ಚಿ ಹುಡುಕಿತಾಗ್ತಲ್ಲ, ಆದ್ರೆ ಪ್ರಕೃತಿನೇ ಪಾಠ ಕಲಿಸುತ್ತೆ ಅಂತ ಹೇಳಿ ಕಥೆ ಮುಂದುವರಿಸಿ ಹೇಳ್ತಾಳ ಅಜ್ಜಿ. ಮಳೆ ಜಾಸ್ತಿ ಆಯ್ತು ನೋಡಪ್ಪ, ಆ ಪಾಪ ಗುಬ್ಬಚ್ಚಿ ಏನೋ ಕಳ್ಕಂತು, ಈ ಕೋತಿಯನ್ನು ಕುಳಿತಿತ್ತಲ್ಲ, ಸಿಟ್ಟು ಹೊಡಿತು, ಆ ಕಿತ್ತಾಕಿದ ಕೈ ಸುಟ್ಟೋಯ್ತು. ಅಷ್ಟೇ ಆಗೋದು. ಎಲ್ರಿಗೂ ಸಮಾನವಾಗಿ ನೋಡ್ತಾ ಇದ್ರು, ಎಲ್ರಿಗೂ ಸಮಾನವಾಗಿ ನೋಡ್ತಾ ಇದ್ರು. ಯಾರು ನೀವು ಹೆಚ್ಚು ಅವ್ರು ಕಮ್ಮಿ ಅಂತ ನೋಡ್ತಾ ಇರಲಿಲ್ಲ. ಒಂದು ಕೆರೆ ದಳದ ಮೇಲೆ ಒಬ್ಬ ಮೀನು ಹಿಡಿಯಕ್ಕೆ ನಿಂತಿರ್ತಾನಂತೆ. ಆ ಮೀನು ಹಿಡಿಯಕ್ಕೆ ನಿಂತವ್ರನ್ನ ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಯಾಕೆ ನಗ್ತಾ ಇರ್ತಾರೆ ಅಂದ್ರೆ, ಆ ಕೆರೆಯಲ್ಲಿ ಹೊತ್ಕೊಂಡು ನೀರಿಲ್ಲ, ಕೆರೆಯಲ್ಲಿ ಒಂದು ಡ್ರಾಪ್ ನೀರಿಲ್ಲ. ನೀರಿಲ್ದಿರೋ ಕೆರೆಯಲ್ಲಿ ಮೀನಿಗೆ ಕಪ್ಪು ಹಿಡಿತಾರೆ, ನಗ್ದಿರಿ. ಶಿವ ಅದೇ ರಸ್ತೆಯಲ್ಲಿ ಬಂದಂತೆ, ಬಂದು ವೇಷ ಮಾಡಿಸ್ಕೊಂಡಿರ್ತಾನೆ. ಕೇಳ್ತಾನೆ, ಯಾಕಪ್ಪ ಎಲ್ಲ ನಗ್ತಿದ್ದಾರೆ ಜನ, ನೀನ್ ನೋಡಿದ್ರೆ ಕೆರೆ ನೀರಿಲ್ಲ, ಏನಿಲ್ಲ, ಮೀನು ಹಿಡಿತೀನಿ ಅಂತ ಕೊಡ್ತಿದ್ಯಾ? ನಿಮ್ ಬುದ್ಧಿ ಇಲ್ವಾ? ಬುದ್ಧಿ ಕೇಳಿದ್ಯಾ? ಯಾಕ್ರೆ ಹೇಗಿರ್ತಾರೆ ಸ್ವಾಮಿ? ನೋಡಿ ಮಾಡ ನೋಡಿ, ನಾಳೆ ಸಾಯಂಕಾಲದೊಳಗಡೆ ಮಳೆ ಬರುತ್ತೆ, ಕೆರೆಗೆ ನೀರು ಬರುತ್ತೆ, ನಾನು ಮೀನು ಹಿಡಿಯೋನೆ ಅಂತ. ಎಲ್ಲ ಇವನು ಕೆರೆಗೆ ನೀರು ಮಳೆ ಬರುತ್ತಂತೆ, ಮೀನು ಹಿಡಿತಾನಂತೆ. ನೋಡಿ ಬಿಡೋಣ, ನಾನಲ್ವಾ ಲಯಕಾರಕ ಅಂತ ಹೇಳಿ ಕೈಲಾಸಕ್ಕೆ ಹೋಗಿ ದೇವೇಂದ್ರ ಕರೆದ್ಬಿಟ್ಟು ಹೇಳ್ದ, ನೋಡಪ್ಪ ನಾಳೆ ಸಾಯಂಕಾಲದೊಳಗಡೆ ಮಳೆ ಯಾವುದೇ ಕಾರಣಕ್ಕೂ ಭೂಲೋಕದಲ್ಲಿ ಮಳೆ ಸುರಿಸ್ಬೇಡ. ಆಯ್ತು ಸ್ವಾಮಿ ಅಂತ ಹೇಳ್ದ. ಅವ್ನು ದೇವೇಂದ್ರ ಏನ್ ಮಾಡ್ದ, ಅವ್ನು ಬಾಲಕ್ಕೆ ಹೇಳ್ದ. ಬಾಲಕ್ಕೆ ಹೇಳಿದವನು ಅವನೇನ್ ಮಾಡ್ದ, ಸಾರ್ಕೊಂಡು ಬಂದ. ಅವನೇನ್ ಸಾರ್ಕೊಂಡ್ ಬಂದ, ಎಲ್ಲ ದೊಡ್ಡ ದೊಡ್ಡವ್ರಿಗೆ ಹೇಳ್ಕೊಂಡ್ ಬಂದ. ಯಾರು ದೊಡ್ಡ ದೊಡ್ಡವರು? ಈಗ ನಾವು ಅವ್ರಿಗೆ ಮುಖಾಂತರ ಮಾಡೋದು, ಯಾರು ಕೆಲ್ಸಕ್ಕೆ ಬರೋದವ್ರು ಬಿಡುವನು ಅಂತ ಹೇಳಿ ಬಿಟ್ಬಿಡ್ತೀವಿ. ದೊಡ್ಡ ದೊಡ್ಡವ್ರು ಮಾತ್ರ ನಾವು ನೋಡ್ತಾ ಇರ್ತೀವಿ. ಈಗ ನಾವು ಹಂಗೆ ಮಾಡ್ತಿರೋದು. ಜನಪದ ಏನ್ ಮಹಾ ಬಿಡು, ನಾವು ಎಷ್ಟು ಇವನು ಅವರು ಇವರು ಅಂತ ಅವ್ರನ್ನ ಮಾತ್ರ ನೋಡ್ತಾ ಇರ್ತೀವಿ. ಸಿನಿಮಾದವ್ರು ಮಾತ್ರ ನಾನು ವೈಯಕ್ತಿಕವಾಗಿ ನನ್ನ ದ್ವೇಷ ಇಲ್ಲ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾರಾದ್ರೂ ಹೀರೋಸ್ಗೆ ಅಭಿಮಾನಿಗಳಿರ್ತೀರಾ, ದಯವಿಟ್ಟು ಅಂತ ತಿಳ್ಕೊಬೇಡಿ. ಅದು ನಿಮ್ ಇಷ್ಟ. ಆದ್ರೆ ನಾವೇನ್ ಮಾಡ್ತೀವಿ, ಯಾರು ದೊಡ್ಡ ದೊಡ್ಡವ್ರು ಮಾತ್ರ ನೋಡ್ತಾ ಇರ್ತೀವಿ, ಸಣ್ಣವ್ರು ನೋಡೋದೇ ಇಲ್ಲ. ಎಂಥ ಪ್ರತಿಭೆಗಳಿರುತ್ತೆ ನೋಡೋದೇ ಇಲ್ಲ. ಇದೇ ತರ ಅಲ್ಲೂ ಆಯ್ತು. ಅವನೇನ್ ಮಾಡ್ದ, ದೊಡ್ಡ ದೊಡ್ಡವ್ರಿಗೆ ಎಲ್ರಿಗೂ ಹೇಳಿದ್ವಿ, ನೋಡಿದ್ರೆ ಮಾರನೇ ದಿನ ಮಳೆ ಬಂದ್ಬಿಟ್ಟಿದೆ, ನೀರು ಬಂದ್ಬಿಟ್ಟಿದೆ, ಮೀನು ಹಿಡಿದ್ಬಿಟ್ಟಿದ್ದಾರೆ. ಮೀನು ಹಿಡಿದ್ಬಿಟ್ರೆ ಕೊನೆಗೆ ಶಿವನ ಕೋಪ ಬಂತು. ಕರೆದು ದೇವೇಂದ್ರ ಕೈಯಕ್ಕೆ ಶುರು ಮಾಡ್ದ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಅವನು ದೇವೇಂದ್ರ ಎದುರುಕೊಂಡ. ಮತ್ತೆ ಇವ್ನಿಗೆ ಹೇಳೋದಲ್ಲ, ನಾನು ಹೇಳಿದ್ದೇನಪ್ಪ, ನೀನು ಎಲ್ಲರೂ ಸಾಕೊಂಬ ಅಂತಂದ್ರೆ ಸಾಕೊಂಬಂದಿಲ್ಲ ಅಂತ ಹೇಳಿ ಅವನು ಬೈಯಕ್ಕೆ ಶುರು ಮಾಡ್ದ. ಬೈಯಕ್ಕೆ ಶುರು ಮಾಡಿದ್ರೆ ಇವನು ಗಡಗಡ ನಡಕಕ್ಕೆ ಶುರು ಮಾಡ್ದ. ನಾನು ಎಲ್ಲರಿಗೂ ಹೇಳಿದ್ದಲ್ಲ, ಯಾರಿಗೆ ಹೇಳಿದ್ದು? ಅದೇ ಸ್ವಾಮಿ ಎಲ್ಲರಿಗೂ ಹೇಳಿದ್ದೆ. ಅತ್ತೆ ಚಿತ್ತೆ ಸ್ವಾತಿ ವಿಷಾತಿ ಧರಣಿ ಭರಣಿ. ನಿಮ್ಗೆ ಮಳೆಗಳ ಹೆಸರು ಗೊತ್ತಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಯಾವ ಬರ್ತದೋ ಮಳೆ, ಯಾವ ಬಿಸಿಲು ಐಡಿಯಾ ಇರಲ್ಲ. ಅದೇ ಜನಪದವನ್ನು ಕೇಳಿದ್ರಿ, ಉತ್ತರೆ ಮಳೆ, ದೊಡ್ಡ ಮಳೆ, ಧರಣಿ ಮಳೆ, ಭರಣಿ ಮಳೆ, ಇವೆಲ್ಲ ದೊಡ್ಡ ದೊಡ್ಡ ಮಳೆಗಳು. ಅದರಲ್ಲಿ ಒಂದು ಮಳೆ ಕುರುಡು ಚಿತ್ತೆ ಮಳೆ ಅಂತ. ಪಾಪ ಅದು ಕುರುಡು ಚಿತ್ತೆ, ಇಲ್ಲೂ ಇದ್ರೆ ಅಲ್ಲೇ ಹೋಗ್ತಾ ಇರುತ್ತೆ, ಇಲ್ಲೂ ಇದ್ರೆ ಇಲ್ಲೇ ಹೋಗ್ತಾ ಇರುತ್ತೆ. ಅದಿನ್ನೇನು ಮಾಡತ್ತು ಅಂತ ಹೇಳಿ ಅವನ ಅದು ಕೇಳಿಲ್ವಂತೆ. ನೋಡಿದ್ರ, ಅದಕ್ಕೆ ಶಿವ ಹೇಳಿದಂತೆ, ಒಂದು ಕುರುಡು ಚಿತ್ತೆ ಮಳೆ ಅಂತ ಹೇಳಿ ನೀನು ಅದನ್ನು ನೆಗ್ಲೆಕ್ಟ್ ಮಾಡಿದೆಯಲ್ಲ, ಅದನ್ನು ತಿರಸ್ಕಾರದಿಂದ ನೋಡಿದೆಯಲ್ಲ, ಇವತ್ತು ಅದೇ ಕುರುಡು ಚಿತ್ತೆ ಮಳೆ ಇವರನ್ನ ನನ್ನ ವಿರುದ್ಧವಾಗಿ, ನನ್ನ ಆದೇಶದ ವಿರುದ್ಧವಾಗಿ ಅವನು ಮೀನು ಹಿಡಿಯೋಕೆ ಶುರು ಮಾಡ್ದ ಅಂತ ಹೇಳಿ ನೋಡಿ. ಇದು ಆ ಜನಪದಗಳಿರುವಂಥ ಪ್ರೌಢಿಮೆ ಮತ್ತು ಎಲ್ಲರೂ ಸಮಾನರು ಅಂತ ಹೇಳುವಂಥ ಒಂದು ದೊಡ್ಡ ಗುಣ, ಹೌದಲ್ಲ? ನಾವೇನ್ ಮಾಡ್ತೀವಿ, ದೊಡ್ಡ ದೊಡ್ಡವ್ರನ್ನ ಅಷ್ಟೇ ನೋಡ್ತಾ ಇರ್ತೀವಿ, ಇಲ್ಲಿರೋರನ್ನ ನೋಡೋದೇ ಇಲ್ಲ, ಹೌದಲ್ವಾ? ಅದರಿಂದ ಎಲ್ಲಿ ಜನಪದ ಕಲೆಗಳು ಹುಟ್ಟುತ್ತವೆ ಅಂದ್ರೆ ಎಲ್ಲ ತಳ ಸಮುದಾಯದಲ್ಲೇ ಹುಟ್ಟಿರ್ತವೆ. ಆ ತಳ ಸಮುದಾಯಗಳು
ಹಾಡ್ತಿದ್ರು ಅಂತಂದ್ರೆ ಏ ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಯ್ಯ ಕೂಡಿಕುಂತ ಮಂದಿಗೆಲ್ಲ ನನ್ನ ನಮನ, ಇಲ್ಲಿ ನೆರೆದಿರುವಂತ ಮಂದಿಗೆಲ್ಲ ನನ್ನ ನಮನ, ಸತ್ಯದಿಂದ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿಗೆ ನನ್ನ ನಮನ. ಅರಗೀಯಗ ಹಾಗಾಗಿಯಗ ಹಾಗಾಗಿಯಗಾಗಿಯಗ ಅರಗೀಯಗ ಹಾಗಾಗಿಯಗ ಹಾಗಾಗಿಯಗಾಗಿಯಗ. ಏ ಕುಡಿಬ್ಯಾಡ್ರಣ್ಣ ತಮ್ಮ ಕಿವಿ ಮಾತು ಹೇಳ್ತೀನಿ, ಏ ಕುಡಿಬ್ಯಾಡ್ರಣ್ಣ ತಮ್ಮ ಕಿವಿ ಮಾತು ಹೇಳ್ತೀನಿ, ಕುಡಿಯೋದ್ರಿಂದ ಬಾಳಿ ನಾನು ಬಲು ಬ್ಯಾಸರ, ದುಡಿದರ ಕಣ್ಣೆಲ್ಲ ನೀವು ಮೃದುಕಾಗಿ ಸುರಿಬ್ಯಾಡ್ರಿ, ಹೇಳಿದ ಮಾತುಗೆ ತೆಲ್ಲಿರಿ ನಮಸ್ಕಾರ. ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ. ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದೆ ಹೇಳ್ತೀನಿ, ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದೆ ಹೇಳ್ತೀನಿ, ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯಬೇಡಿರು, ಹಳ್ಳಿಯಲ್ಲಿ ಇದ್ದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಗಾಂಧಿ ಕಂಡ ಕೆಲಸ ನೀವು ನನಸ ಮಾಡಿರು, ನಮ್ಮ ಗಾಂಧಿ ಕಂಡ ಕೆಲಸ ನೀವು ನನಸ ಮಾಡಿರು. ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ. ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದೆ ಹೇಳ್ತೀನಿ, ಏ ವಿದ್ಯಾವಂತ ಯುವಕರೇ ಕೈಯ ಮುಗ್ದೆ ಹೇಳ್ತೀನಿ, ವರದಕ್ಷಿಣೆ ಮಾತ್ರ ನೀವು ಕೇಳಬೇಡಿರು, ಕೇಳಿದ್ರು ಕೊಡೋರು ಅಲ್ವಾ, ವರದಕ್ಷಿಣೆ ಮಾತ್ರ ನೀವು ಕೇಳಬೇಡಿರು, ನಾನು ಹೇಳಿದ ಮಾತಿಗೆ ತಿಳಿರಿ ನಮಸ್ಕಾರ. ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ ಅರಗೀಯಗ ಗಾಗಿಯಗ ಗಾಗಿಯಗಾಗಿಯಗ. ಗೀಗಿ ಪದಗಳು, ಗೀಗಿ ಪದ, ಲಾವಣಿ, ಕಂಸಾಳೆ, ಏನ್ರಿ ಒಂದು ಪದ ಅಂದ್ರೆ ಯಾವ ಕೆಲಸ ಮಾಡ್ತಿದ್ರು ಆ ಕೆಲಸ ಪದ ಕಟ್ತಾ ಇದ್ರು. ನಿಮ್ಮನ್ನು ನೋಡಿದ ತಕ್ಷಣ ಒಂದು ಪದ ಕಟ್ಟುವಂತ ಶಕ್ತಿ ಆ ಜನಪದರಲ್ಲಿ ಇತ್ತು. ಅದ್ಭುತವಾದಂತಹ ಕಲೆ ಜನಪದ ಕಲೆ, ಅವುಗಳನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮ್ದು.